ಎಷ್ಟೆಷ್ಟು ಡಿಫ್ರೆಂಟ್ ಆಗಿರೋ ರೆಸಿಪೀಸ್ ಚಿಕನಲ್ಲಂತೂ ನೀವಂತೂ ಮಾಡಿರ್ತೀರ, ಬಟ್ ಇದು ಬ್ಯಾಚುಲರ್ಸಿಗಂತ ಹೇಳಿ ಮಾಡಿಸಿರೋ ಸಖತ್ ಈಸಿ ಆಗಿರೋ ರೆಸಿಪಿ. ಟೇಸ್ಟ್ ಅಂತೂ ಅಮೇಝಿಂಗ್, ಅದರಲ್ಲೂ ನೋ ಕಾಂಪ್ರಮೈಸ್. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನೊಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ ಸ್ವಲ್ಪ ಜೀರಿಗೆ, ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಅದು ಜಸ್ಟ್ ಟ್ರಾನ್ಸ್ಪರೆಂಟ್ ಆಗಬೇಕಾದ್ರೆ ಅದಕ್ಕೆ 2 ಹಸಿಮೆಣಸನ್ನು ಹಾಕೊಂಡಿದ್ದೀನಿ. ಜಸ್ಟ್ 2 ಮೆಣಸಿನ್ಕಾಯಿ ಹಾಕಿದ್ದೇನೆ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಇದ್ರ ಖಾರನ. ಇದು ಸೂಪರ್ ಸ್ಪೈಸಿ ಚಿಲ್ಲೀಸ್, ಅದಕ್ಕೆ ನಾನು 2 ಹಾಕೊಂಡಿದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಹಾಗೆ ಅದಕ್ಕೂ ಮುಂಚೆ ಈ ರೀಲ್ನ ಸೇವ್ ಮಾಡಿಕೊಂಡು ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ತಿದ್ದಂಗೆ 1 ಕಪ್ ಅಷ್ಟು ನಾನು ಮೆಂತ್ಯನ ಹಾಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹುರಿಬೇಕು. ಇದು ಮೆಂತ್ಯ ಸೊಪ್ಪು ಹುರಿದಷ್ಟು ಅದ್ರ ಕಹಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಫ್ರೇಗ್ರೆನ್ಸ್ ಮಾತ್ರ ಉಳಿಯುತ್ತೆ. ಸೊ ನೀವು ಇದನ್ನು ಅರ್ಧಂಬರ್ಧ ಹುರಿದು ಚಿಕನ್ನೇ ಚೆನ್ನಾಗಾಗಿಲ್ಲ, ಕಹಿ ಆಯಿತು ಅಂದರೆ ಇಟ್ಸ್ ಟೋಟಲಿ ನಾಟ್ ಮೈ ಮಿಸ್ಟೇಕ್, ಇಟ್ಸ್ ಟೋಟಲಿ ಯೋರ್ಸ್. ಓಕೆನಾ? ನೆಕ್ಸ್ಟ್ ಇದಕ್ಕೆ ನಾನು ಒಂದು 350 ಗ್ರಾಮ್ಸಷ್ಟು ಚಿಕನ್ನ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೆ ಮಾಡಿರೋ ಗರಂ ಮಸಾಲ ಆಗಿರೋದ್ರಿಂದ, ಸ್ಟ್ರಾಂಗ್ ಆಗೇ ಇರೋದ್ರಿಂದ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಂಗಡಿದೇನಾದರೂ ಆಗಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಟ್ ಮಾಡಿ, ಸೊ ದ್ಯಾಟ್ ಆ ನಿಮ್ಮ ಮೆಂತ್ಯ ಸೊಪ್ಪುಗಳೆಲ್ಲ ಚಿಕನಿಗೆ ಕವರ್ ಆಗಿ ಬರುತ್ತೆ. ನೆಕ್ಸ್ಟ್ ನಾನು ಫ್ಲೇಮನ್ನು ಲೋ ಮಾಡಿಬಿಟ್ಟು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ, ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿದಾಗ ಆ ಮೊಸರು ಒಡೆಯೋದಿಲ್ಲ. ಸೊ ಎಲ್ಲ ಚಿಕನಿಗೂ ಇದು ಕವರ್ ಆಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ನಾನು ಬೇಯಿಸಬೇಕಾದ್ರೇ ಚಿಕನಲ್ಲಿ ನೀರು ಬಿಟ್ಟಿರೋದ್ರಿಂದ ನಾನು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನಾನು ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿದ್ಮೇಲೆ ನೋಡಿ ಈ ಥರ ನೀರು ಬಿಟ್ಟು ಆ ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿತ್ತು. ಸೊ ಇರೋ ಸ್ವಲ್ಪ ನೀರನ್ನು ನಾನು ಡ್ರೈ ಮಾಡೋ ತನಕ ಬಿಟ್ಟೆ. ಸೊ ಡ್ರೈ ಆದಮೇಲೆ ಕೊನೆಗೆ ಲಿಂಬೆಹಣ್ಣಿನ ರಸ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ಕುಟ್ಟಿ ಮಾಡಿದ್ದ ಪೆಪ್ಪರ್ ಪೌಡ್ರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಈ ನಿಮ್ಮ ಬ್ಯಾಚುಲರ್ ಸ್ಟೈಲಲ್ಲಿ ಮಾಡೋ ಮೇಥಿ ಚಿಕನ್ ಅಂತೂ ರೆಡಿ. ಸೊ ಸಖತ್ತಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಇಷ್ಟು ಈಸಿಯಾಗಿರೋ ಸಖತ್ತಾಗಿರೋದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಳ್ತಿರಲ್ವ ಹೇಗಾಗಿತ್ತು ಅಂತ.